ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ನಡೆದಂತಹ ಬಾಲಮೇಳ ಕಾರ್ಯಕ್ರಮ ತೋರಿಸ್ತಾ ಇದ್ದೀನಿ. ಇದು ನಡೆದಿದ್ದು 30ನೇ ತಾರೀಕಲ್ಲಿ 31/2025ರಲ್ಲಿ. ಪ್ಲೇಸ್ ಬಂದು ಬಾಲಭೈರವೇಶ್ವರ ಸಮುದಾಯ ಭವನ ಮಾಣಿಕ್ಯನಹಳ್ಳಿಯಲ್ಲಿ ನಡೆದಿತ್ತು. ಇದು ಚೌಟ್ರಿ ಪಕ್ಕನೇ ಇರುವಂತಹ ದೇವಸ್ಥಾನ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ಬಾಲಮೇಳ ಕಾರ್ಯಕ್ರಮ ಅಂತ ಬಂದಾಗ ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥ ರೀತಿ ಸ್ಟಾರ್ಗಳನ್ನ ಅರೇಂಜ್ ಮಾಡಿದ್ದು. ಯಾವ ರೀತಿ ಅರೇಂಜ್ ಮಾಡಿದ್ರು ಅಂತ ನೀವೇ ನೋಡಿ. ಈ ಸ್ಟಾಲ್ ಬಂದು ಮಕ್ಕಳ ಭಾಷಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸ್ಟಾಲ್ ಆಗಿದೆ. ಇದು ಯಾವ ರೀತಿ ಅಂದರೆ ಮಕ್ಕಳಿಗೆ ಫ್ಲಾಶ್ ಕಾರ್ಡ್ ಮೂಲಕ ಕತೆ ಹೇಳುವಂಥದ್ದು, ಮತ್ತು ಪಾಪಿ ಕಾರ್ಡ್ ಮೂಲಕ ಕತೆ ಹೇಳುವಂಥದ್ದು, ಆ ರೀತಿ ಎಲ್ಲ ಆ ಸ್ಟಾಲು. ಇದು ಬಂದು ಮಕ್ಕಳ ಬೌದ್ಧಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸ್ಟಾಲು. ಅಂದರೆ ಮಕ್ಕಳಿಗೆ ಯಾವ ರೀತಿ ಬುದ್ಧಿನ ಇಂಪ್ರೂವ್ ಆಗೋ ರೀತಿ ತೋರಿಸ್ಬೇಕು. ಅಂದರೆ ಅವರು ಒಂದನ್ನು ಯಾವುದೇ ವಸ್ತು ತೊಗೊಂಡ್ರೆ ಅದು ಯಾವ ರೀತಿ ಎಲ್ಲಿ ಮಡಗ್ಬೋದು ಅನ್ನೋದನ್ನು ತೋರಿಸ್ತಿದ್ದು. ಇದು ಬಂದು ದೈಹಿಕ ಅಭಿವೃದ್ಧಿ ಸ್ಟಾಲು. ಮಕ್ಕಳಿಗೆ ಸಣ್ಣ ಸ್ನಾಯುಗಳ ಬೆಳವಣಿಗೆ ಮತ್ತು ದೊಡ್ಡ ಸ್ನಾಯುಗಳ ಬೆಳವಣಿಗೆ ಬೇಕಾದರೆ ಯಾವ ರೀತಿ ಆಟ ಆಡಿಸ್ಬೋದು ಅಂತ ತೋರಿಸುವಂಥದ್ದು ಸ್ಟಾಲ್ ಅದು. ಇದು ಬಂದು ಮಕ್ಕಳ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಥ ಸ್ಟಾಲ್ ಆಗಿದೆ. ಅಂದರೆ ಮಕ್ಕಳು ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಸಹ ಇಂಪ್ರೂವ್ ಆಗುತ್ತೆ. ಮಕ್ಕಳು ಗೊಂಬೆಗಳನ್ನ ತಗೊಂಡು ಯಾವ ರೀತಿ ಆಟ ಆಡ್ತಾರೆ, ಮತ್ತು ಅಡುಗೆ ಸಾಮಾನುಗಳು ಆ ರೀತಿ ಎಲ್ಲ ಮಾಡೋದು. ಇದು ಬಂದು ಕ್ರಿಯೇಟಿವಿಟಿ ಸಂಬಂಧಪಟ್ಟದ್ದು. ಅಂದರೆ ನಾವು ಯಾವುದಾದ್ರು ಒಂದು ವಸ್ತು ಯೂಸ್ ಮಾಡಿ ವೇಸ್ಟ್ ಅಂತ ಅನಿಸಿದಾಗ ಅದರಲ್ಲೇ ತಗೊಂಡು ಮತ್ತೆ ಅದರಲ್ಲಿ ಯಾವುದೇ ರೀತಿ ಕ್ರಿಯೇಟಿವ್ ಆಗಿ ಮಾಡುವಂಥದ್ದು. ಇದು ಬಂದು ಗೋಧಿ ಹಿಟ್ಟಲ್ಲಿ ಮಾಡಿರುವಂತಹ ಆಟ ಸಾಮಾನುಗಳಂತ ಹೇಳ್ಬೋದು. ಒಂದು ಫಂಕ್ಷನ್ ಅಂತ ಸ್ಟಾರ್ಟ್ ಆದಮೇಲೆ ಅಲ್ಲಂತೂ ಮಕ್ಕಳಂತೂ ತುಂಬ ಚೆನ್ನಾಗಿ ರೆಡಿ ಮಾಡ್ತದೆ. ಅದರಲ್ಲೂ ಕೆಲವು ಮಕ್ಕಳಂತೂ ತುಂಬ ಚೆನ್ನಾಗಿ ಫ್ಯಾನ್ಸಿ ಡ್ರೆಸ್ಗಳನ್ನು ಹಾಕೊ ಬಂದಿದ್ದಾರೆ. ಇದು ನನಗೆ ತುಂಬ ಇಷ್ಟ ಆಗಿದ್ದು ರೈತನ ಪಾರ್ಟು. ಅದನ್ನು ವೀಡಿಯೋ ಅಥವಾ ಫೋಟೋಲಿ ತೊಗೊಳಕ್ಕಾಗಲಿಲ್ಲ. ಅದೇ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಫ್ಯಾನ್ಸಿ ಡ್ರೆಸ್ಗಳನ್ನು ಹಾಕೊ ಬಂದಿದ್ರು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈ ರೀತಿ ಫಂಕ್ಷನ್ ಎಲ್ಲ ಮಾಡೋದ್ರಿಂದ ಪೇರೆಂಟ್ಸ್ಗಳ ಜೊತೆಗೆ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ಆಚರಿಸ್ತಾರೆ. ಪೇರೆಂಟ್ಸ್ಗಳಂತೂ ತುಂಬಾ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಇದು ಎರಡು ಬೆಕ್ಕುಗಳ ಇಷ್ಟು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯ್ತಂದ್ರೆ ಮಕ್ಕಳ ಕೈಲೇನೆ ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಬಂದಿರೋ ಗೆಸ್ಟನ್ನು ಸ್ವಾಗತಿಸಿದ ಮೇಲೆ ವೇದಿಕೆ ಮೇಲೆ ಅಂತ ಎಲ್ಲರೂ ಗಿಡಗಳಿಗೆ ನೀರು ಹಾಕೋ ಮೂಲಕ ಫಂಕ್ಷನ್ನ ಉದ್ಘಾಟನೆ ಮಾಡಿಸ್ತಾರೆ. ನೋಡಿ, ಫಂಕ್ಷನ್ ಅಂತಂದಮೇಲೆ ಮಕ್ಕಳೆಲ್ಲ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಬಂದಿರೋ ಗೆಸ್ಟನ್ನು ಸ್ವಾಗತಿಸಿದ ಮೇಲೆ ವೇದಿಕೆ ಮೇಲೆ ಅಂತ ಎಲ್ಲರೂ ಗಿಡಗಳಿಗೆ ನೀರು ಹಾಕೋ ಮೂಲಕ
ಫಂಕ್ಷನ್ನ ಉದ್ಘಾಟನೆ ಮಾಡಿಸ್ತಾರೆ. ನೋಡಿ, ಫಂಕ್ಷನ್ ಅಂತಂದಮೇಲೆ ಮಕ್ಕಳೆಲ್ಲ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಕಂಪ್ಲೀಟ್ ಅಂತ ಅನ್ಸೋದಿಲ್ಲ. ಡ್ಯಾನ್ಸ್ ಎಲ್ಲ ಮುಗಿದ ನಂತರ ಮಕ್ಕಳಿಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ಗಳನ್ನ ಕೊಡ್ತಾರೆ. ಇದರಲ್ಲಿ ಪೇರೆಂಟ್ಸ್ ಕೂಡ ತುಂಬಾ ಇನ್ವಾಲ್ವ್ ಆಗಿ ಮಕ್ಕಳಿಗೆ ಪೇಂಟ್ ಮಾಡಿಸೋದು ಅಥವಾ ಗೋಧಿ ಹಿಟ್ಟಿನಿಂದ ಕೆಲವು ಆಕೃತಿಗಳನ್ನ ಮಾಡಿಸೋದು, ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ಗಳು ಮಾಡಿಸ್ತಾರೆ. ಇದಕ್ಕೆ ಡ್ರಾಯಿಂಗ್ ಹಾಳೆನ ನಾವೇ ಕೊಡ್ತಿದ್ವಿ. ಮಕ್ಕಳ ಕೈಯಲ್ಲಿ ಪೇಂಟ್ ಮಾಡಿಸೋವಂಥದ್ದನ್ನು ಪೇರೆಂಟ್ಸ್ ಮಾಡ್ತಿದ್ರು. ನೋಡಿ, ಇದು ಮಕ್ಕಳು ಮಾಡಿರುವಂತಹ ಡ್ರಾಯಿಂಗ್ಸ್ ಮತ್ತು ಪೇಂಟು. ಪಕ್ಕದಲ್ಲಿ ನೋಡ್ಬೋದು ಯಾವ ರೀತಿ ಆ್ಯಕ್ಟಿವಿಟಿ ಎಲ್ಲ ಮಾಡಿದ್ದಾರೆ ಗೋಧಿ ಹಿಟ್ಟಿನಿಂದ ಅಂತ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ. ಇದು ಮಕ್ಕಳು ಮಾತ್ರ ಅಲ್ಲ, ಪೇರೆಂಟ್ಸು ಕೂಡ ಇದಕ್ಕೆ ಜಾಯ್ನ್ ಆಗಿದ್ರು. ಇದೆಲ್ಲ ಆದ ನಂತರ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಕೆಲವೊಂದು ಆಟ ಗೇಮ್ಸ್ನೆಲ್ಲ ಆಯೋಜಿಸಿದ್ರು. ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಗೆದ್ದಂತಹ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಪ್ರೈಸು ಕೂಡ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು. ನಂತರ ಎಲ್ಲ ಲಾಸ್ಟ್ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಕಾರ್ಯಕ್ರಮನ ಮುಗಿಸಿದ್ವಿ. ಕಾರ್ಯಕ್ರಮ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.